ಥರ ಆಗಿದೆ. ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ನ ಸ್ವಿಮ್ ಮಾಡ್ತಾ ಇದ್ದೀನಿ. ಸೊ ಇದೆ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್. ಫುಲ್ಲು ಸ್ನೋ ಕವರ್ ಆಗ್ತಾಯಿದೆ. ಸೊ ಇಲ್ಲಿ ಒಂಚೂರು ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಸೊ ಅನಿಸುತ್ತೆ ಅಂತ ನೋಡಿ. ಸೊ ಇದೇ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್. ಇದನ್ನು ಹಾಯ್ ಫೋಕ್ಸ್, ಲೆಟ್ಸ್ ಟ್ರಾವೆಲ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಹೊರಟಿರೋದು ಉತ್ತರ ಕಾಶಿಗೆ. ಸೊ ಉತ್ತರ ಕಾಶಿಯಿಂದ ಮತ್ತೆ ಗಂಗೋತ್ರಿ. ಸೊ ಇವತ್ತು ಉತ್ತರ ಕಾಶಿಯಲ್ಲೇ ಸ್ಟೇ ಆಗಿ ಅಲ್ಲಿಂದ ಹೊರಡ್ತಿರ್ತೀವಿ. ಸೊ ಇಲ್ಲೊಂದು ಕಡೆ ಜಾಮ್ ಆಗಿತ್ತು. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಸಗಲಾಗಿದೆ ಈ ಜಾಗ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತಿನ ವಿಡಿಯೋ ನೋಡಿಸ್ತೀನಿ ನೋಡಿ. ಸೊ ಇಲ್ಲೊಂದು ಕಡೆ ನಿಂತಿದ್ವಿ. ಇಲ್ಲಿಂದ ಈ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಈ ಮರಗಳದ್ದು ಗ್ರೀನರಿ, ಅದ್ರ ಹಿಂದೆಗಡೆ ಕಾಣಿಸೋ ಬೆಟ್ಟಗಳು ಸಕ್ಕತ್ತಾಗಿದೆ. ಸೊ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಉದ್ದ ಇದಾವೆ ಅಂದರೆ ಮರಗಳು ಅಷ್ಟು ಉದ್ದ ಇದೆ. ಒಬ್ಬೊಬ್ಬರು ಪೈನ್ ಮರ ಅಂತಾರೆ, ಇನ್ನೊಬ್ಬರು ಇನ್ನೇನೋ ಅಂತಾರೆ. ಸೊ ಏನು ಮರ ಅಂತಲೂ ಗೊತ್ತಿಲ್ಲ. ಸೊ ಬಟ್ ತುಂಬ ಚೆನ್ನಾಗಿದೆ ಮಾತ್ರ. ಬಂದಿರೋದು ಹೋಟೆಲ್ ಸೈನಿಕ್ ಅಂತ ಉತ್ತರ ಕಾಶಿಯಲ್ಲಿ. ಸೊ ಇನ್ನೊಂದು 2 to 3 days ಇಲ್ಲೇ ಇರೋದು. ಸೊ ರೂಮ್ ಬಂದರೆ ಹಿಂಗಿದೆ. ಸೊ ಫುಲ್ ಆಫ್ ವುಡನ್. ಸೊ ಅಂಥ ದೊಡ್ಡದು ಅಲ್ಲ, ಅಂಥ ಚಿಕ್ಕದು ಅಲ್ಲ, ಸಸ್ಟೈನಬಲ್ ಆಗಿದೆ. ಉತ್ತರ ಕಾಶಿಯ ಕಾಶಿ ವಿಶ್ವನಾಥನ ದೇವಸ್ಥಾನವಿದು. ಇದು ಸ್ಕಂದ ಪುರಾಣದಲ್ಲಿ ಬರುವ ಅತ್ಯಂತ ಪ್ರಮುಖ ಸ್ಥಳವಾಗಿದೆ. ಈ ಒಂದು ಜಾಗದಲ್ಲಿ ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡ್ಕೋಬೋದು. ಕಾಶಿಗೆ ಹೋಗಿ ಯಾರು ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕಾಗಲ್ವೋ ಅವರು ಈ ಉತ್ತರ ಕಾಶಿಗೆ ಬಂದು ಈ ವಿಶ್ವನಾಥ ಸ್ವಾಮಿನ ದರ್ಶನ ಮಾಡ್ಕೊಳ್ತಾರೆ. ಉತ್ತರ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನನ ಸಂದರ್ಶನ ಮಾಡಬೇಕಾದ್ರೆ ಇದೊಂದು ಸಂಘಟನೆ ನಡೀತು. ಸೊ ನಾನು ಯಾವುದೇ ರೀತಿಯಾಗಿ ಮೊಬೈಲನ್ನು ಯೂಸ್ ಮಾಡ್ತಿರಲಿಲ್ಲ. ಬಟ್ ಇದೊಂದನ್ನು ನಾನು ಮಾತ್ರ ಪಿಕ್ ತೆಗೆದೆ. ಯಾಕೆ ಅಂದರೆ ದೇವಸ್ಥಾನದ ಒಳಗಡೆ ಸ್ಲಿಪ್ಪರನ್ನು ಹಾಕೊಂಬಂದು ಪ್ರಮೋಷನ್ಸ್ಗಾಗಿ ಫೋಟೋಸ್ ತೊಗೊತಾಯಿದ್ರು. ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆ ಇಲ್ಲಿ ಪಕ್ಕದಲ್ಲೇ ಒಂದು ಚಪ್ಪಲಿ ಸ್ಟ್ಯಾಂಡ್ ಇದೆ, ಅಲ್ಲಿ ಬಿಟ್ಬಿಟ್ಟು ಪಿಕ್ಸ್ ತೊಗೊಂಡಿದ್ದರೆ ಇಷ್ಟ ಆಗ್ತಿತ್ತು. ಬಟ್ ಇವರು ಮಾಡಿದ್ದು ತಪ್ಪಿದೆ. ಉತ್ತರ ಕಾಶಿಯಲ್ಲಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹಿಂಗೆ ಗಂಗಾ ನದಿ ಹಾರ್ತಾ ಇರತ್ತೆ. ಸೊ ಅದ್ರ ಪಾಡ್ಗೆ ಅದು ಕೆಳಗೆ ಹೋಗ್ತಿದ್ರೆ ಇವ್ರು ಓಡಾಡೋಕ್ಕಂತಲೇ ಇಲ್ಲಿ ಮೇಲೆಗಡೆ ಒಂದು ಬ್ರಿಡ್ಜ್ಗಳು ಕಟ್ಕೊಂಡಿದ್ದಾರೆ. ಸೊ ಎವ್ರಿ 500 ಮೀಟರ್ಸ್ಗೆ ಒಂದು ಬ್ರಿಡ್ಜು. ಸೊ ಹಳ್ಳಿಯಲ್ಲಿ ಸುಮಾರು ನಾನು ನೋಡ್ದಂಗೆ ನನಗೊಂದು 4 ಬ್ರಿಡ್ಜ್ಗಳು ಕಾಣಿಸ್ತು. ಅದರಲ್ಲಿ ಒಂದರ ಮೇಲೆ ನಾನು ನಡ್ಕೊಂಡು ಈ ಸೈಡಿಂದ ಆ ಸೈಡ್ ಆಡ್ತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ಆ್ಯಸ್ ಯೂಶುವಲ್ ಗಂಗಾ ಜೋರಾಗಿ ಹರಿತಾ ಇದೆ. ಸನ್ಸೆಟ್ ಅಟ್ ಉತ್ತರ ಕಾಶಿ ಆನ್ ಫ್ಲೈಓವರ್. ಸೊ ಗಂಗಾ ನದಿ ಹರಿತಾ ಇದೆ, ಹಂಗೆ ಸನ್ಸೆಟ್ ಆಗ್ತಾ ಇದೆ. ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಸೊ ಇಲ್ಲಿ ಸುತ್ತಲೂ ಜನ ಬರ್ತಾರೆ ನೋಡೋದಕ್ಕೆ. ಹಂಗೆ ಫ್ಲೈಓವರ್ ಇಲ್ಲಿ ಮುಖ್ಯ ರಸ್ತೆಗಳು. ಸೊ ಚೆನ್ನಾಗಿದೆ ಇಲ್ಲಿಂದ.
ಸೊ ಈಗ ನೋಡಿ ಗಂಗಾಜಲ ಹರಿತಾ ಇರುವುದು, ಹಂಗೆ ಸನ್ಸೆಟ್ ಆಗ್ತಾ ಇದೆ, ಸುತ್ತಲೂ ಜನ ಬರ್ತಾರೆ ನೋಡೋದಕ್ಕೆ, ಚೆನ್ನಾಗಿದೆ. तव पाद पंकजं सुरासुरवं धृतरिद्यरूपं भुक्तिं च मुक्तिं च ददाश नेत्रं वावानुसारेण सिदानिराणं। कुलगंगे मैया की जय, यमुने मैया की जय, सरस्वती माता की जय। तो दोस्तों अभी हम मणिकर्णिका घाट पे, पौराणिक मणिकर्णिका घाट गंगा मंदिर पे है। यहाँ पे एक ब्लॉगर आए, इन्होंने मतलब पूछने बताने का है कि यहाँ की विशेषता इस घाट का निर्माण इसलिए हुआ है क्योंकि जो लोग गंगोत्री नहीं जा सकते हैं, मतलब किसी कारणवश कोई आधे में रुक जाता है, तो यहाँ पे इस घाट का निर्माण किया गया है। तो राजा भगीरथ ने भी गंगोत्री में 5000 साल तपस्या की थी, तो तब गंगा जी धरती पे आई थी। और अभी हम गंगा मंदिर पे हैं, तो आप वहाँ के दर्शन भी कर सकते हैं। यहाँ घाट में मणिकर्णिकेश्वर महाराज भी रहते हैं, जो शिव जी के रूप में है, और आप दर्शन कर सकते हैं। ಮುಂಚೆ ಮಾಡ್ತಾ ಇರೋ ಪ್ರಿಪ್ರೇಷನ್ಸ್ ಇದು ನೋಡ್ತಾ ಇರ್ಬೋದು. ಸೊ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಇನ್ನೊಂದು 10-15 ನಿಮಿಷದಲ್ಲಿ ಆರತಿ ಸ್ಟಾರ್ಟ್ ಆಗುತ್ತೆ. ಸೊ ಆರತಿ ಮಧ್ಯದಲ್ಲಿ ಆರಬಾರ್ದು ಅಂದ್ಬಿಟ್ಟು ಆ ಎಣ್ಣೆ ಬತ್ತಿಯಲ್ಲಿ ಕರ್ಪೂರನ ಇಡ್ತಾ ಇರೋದು. सगर के तारे सब जग को जाता, मैया सब जग को जाता। गिर पागे से तुम्हारी मगरुणा, दृष्टि तुम्हारी मातृभुवन सुखदाता। हरिओ जया गंगे माता। सवारे रामचंद्र के काज सवारे, लाय सजीवन लखन जियाए। श्री रघुबीर रस गुर लाई, रघुपति की नहीं बहुत बड़ाई। तुम मम प्रिया भरत समभाई, उपकार सुग्रीव कीना। राम मिलाए राजपद दीना, तुमरो मंत्र विभीषण। ಸೊ ಗುಡ್ ಮಾರ್ನಿಂಗ್. ಸೊ ಇದು ನನ್ನ ರೂಮಿನ ವ್ಯೂ. ಆಲ್ಮೋಸ್ಟ್ ಅಲ್ಲಿ ಉತ್ತರ ಕಾಶಿನೇ ಕಾಣಿಸುತ್ತೆ ಇಲ್ಲಿಂದ, ನಾವಿರೋ ಜಾಗದಿಂದ. ಸೊ ಇದು ನನ್ನ ರೂಮಿನ ವ್ಯೂ. ಬ್ಯೂಟಿಫುಲ್ ಇಟ್ ಇಸ್. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಚಾ ಲೆಟ್ಸ್ ಟ್ರಾವೆಲ್. ಸೊ ಇವತ್ತು ಗಂಗೋತ್ರಿಗೆ ಹೊರಡ್ತಾ ಇದ್ದೀನಿ. ಸೊ ಆ್ಯಸ್ ಯು ಕ್ಯಾನ್ ಸಿ ನನ್ನ ಹಿಂದೆಗಡೆ ಗಂಗಾ ಹರಿತಾ ಇದೆ ಗ್ಲೇಷಿಯರ್ಸಿಂದ. ಸಖತ್ ವ್ಯೂ ಇದೆ ಮಾತ್ರ. ಸೊ ಈಗ ಈ ಹರಿತಾ ಇರೋ ಜಾಗದಿಂದ ಹರಿವು ಸ್ಟಾರ್ಟ್ ಆಗೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಆಲ್ 115 ಕಿಲೋಮೀಟ್ರ್ ಇದೆ ಉತ್ತರ ಕಾಶಿಯಿಂದ. ಸೊ ಇಲ್ಲಿಂದ ಈಗ ಹೊರಟ್ರೆ ಮೋಸ್ಟ್ ಪ್ರೊಬಬ್ಲಿ ಬೈ 4 to 5 hours ಜರ್ನಿ ಇರುತ್ತೆ. ಬಿಕಾಸ್ ಇದೆಲ್ಲ ಸಿಂಗಲ್ ರೋಡ್ಸು.
ಆ್ಯಂಡ್ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ಸ್ ಇದೆ, ಎಲ್ಲ ಇದೆ. ಸೊ 4 to 5 hours ಆಗುತ್ತೆ ಅಂತ ಡ್ರೈವರ್ ಹೇಳ್ತಾ ಇದ್ದ. ಸೊ ಅಲ್ಲೋಗಿ ಅಲ್ಲಿಂದ ಇದು ಮಾಡೋಣ. ಓಕೆ.